ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಈ ಬಾರಿ ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆಯಾ? ಹವಾಮಾನ ಇಲಾಖೆ ಏನು ಸೂಚನೆಯನ್ನು ಕೊಟ್ಟಿದೆ? ಮಳೆಯ ಬಗ್ಗೆ 2026ರಲ್ಲಿ ಮಳೆ ಎಷ್ಟಾಗಬಹುದು ಅಥವಾ ಬರಗಾಲ ಬರಬಹುದಾ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ದಯವಿಟ್ಟು ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೇಗವಾಗಿ ಬೆಳೆಯುತ್ತಿರುವ ಎಲ್ ನೀನೋ ಪರಿಸ್ಥಿತಿಗಳ ಮಧ್ಯೆ ಭಾರತವು ಈ ವರ್ಷ ತನ್ನ ದುರ್ಬಲ ಮಾನ್ಸೂನ್ಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಇದು 11 ವರ್ಷಗಳ ದಾಖಲೆಯನ್ನು ಮುರಿಯುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ. ಇದು ಕೃಷಿ, ಆಹಾರ ಭದ್ರತೆ ಮತ್ತು ಆರ್ಥಿಕತೆಯನ್ನು ಪ್ರಮುಖವಾಗಿ ಅಪಾಯಕ್ಕೆ ಸಿಲುಕಿಸುತ್ತದೆ ಎಂಬ ಕಳವಳಕ್ಕೆ ಕಾರಣವಾಗುತ್ತಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಗಳ ಪ್ರಕಾರ 2026ರ ನೈಋತ್ಯ ಮಾನ್ಸೂನ್ ಋತುವಿನಲ್ಲಿ ದೀರ್ಘಾವಧಿಯ ಸರಾಸರಿಯು 90% ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಇದು ಮಳೆಯ ಕೊರತೆಯನ್ನು ಅಪಾಯಕಾರಿ ಸ್ಥಿತಿಗೆ ಹತ್ತಿರವಿರಿಸಿದೆ. ಮುನ್ಸೂಚನೆಗಳ ಪ್ರಕಾರ ಮಳೆಯ ಕೊರತೆ 60% ಸಂಭವನೀಯತೆ ಮತ್ತು ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವ 24% ಸಾಧ್ಯತೆಯನ್ನು ತೋರಿಸುತ್ತಿದೆ. ಅಮೆರಿಕ ಮೂಲದ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತ NOAA ವರದಿ ಉಲ್ಲೇಖಿಸಿ ಮೇ ಮತ್ತು ಜುಲೈ 2026ರ ಈ ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಹೊರಹೊಮ್ಮುವ ಸಾಧ್ಯತೆಯು 82% ಇರುತ್ತದೆ ಮತ್ತು ಉತ್ತರ ಗೋಳಾರ್ಧದ ಚಳಿಗಾಲದಲ್ಲಿ ಸಂಭವನೀಯತೆಯು 96%ಕ್ಕೆ ಹೆಚ್ಚಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಈ ಹವಾಮಾನ ಮಾದರಿಗಳು 1950ರಿಂದ 1982, 83 ಮತ್ತು 1991ರಿಂದ 92 ಮತ್ತು 1997, 98 ಮತ್ತು 2015-16ರಲ್ಲಿ 4 ಸೂಪರ್ ಎಲ್ ನೀನೋ ಘಟನೆಗಳನ್ನು ಎತ್ತಿ ತೋರಿಸಿವೆ. 2026ರ ಅಂತ್ಯದ ವೇಳೆಗೆ ಬಲವಾದ ಅಥವಾ ಅತ್ಯಂತ ಬಲವಾದ ಎಲ್ ನೀನೋ ಸಂಭವಿಸುವ ಸಾಧ್ಯತೆ 3ರಲ್ಲಿ 2ರಷ್ಟು ಇದೆ. 1950ರಿಂದ ವಿಶ್ವಾದ್ಯಂತ ಕಂಡುಬಂದ 4 ಸೂಪರ್ ಎಲ್ ನೀನೋ ಘಟನೆಗಳಂತೆಯೇ ಇರಲಿದೆ ಎಂದು ತಿಳಿಸಿದೆ. 1982, 83 ಮತ್ತು 1991, 92 ಮತ್ತು 1997, 98 ಮತ್ತು 2015-16ರಲ್ಲಿ ಸೂಪರ್ ಎಲ್ ನೀನೋ ಕಂಡುಬಂದಿದ್ದವು. ಮತ್ತೊಂದೆಡೆ ಮಾನ್ಸೂನ್ ಆರಂಭದ ಹಂತದಲ್ಲಿ ವಿಕಸನಗೊಳ್ಳುತ್ತಿರುವ ಎಲ್ ನೀನೋ ಮತ್ತು ಅದರ ಪ್ರಭಾವದ ಬಗ್ಗೆ ತಜ್ಞರು ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಎಲ್ ನೀನೋ ಬಹಳ ಸಂಕೀರ್ಣ ವಿದ್ಯಮಾನವಾಗಿದೆ ಮತ್ತು ಅದರ ಕುಖ್ಯಾತ ನಡವಳಿಕೆಗೆ ಸಾಕಷ್ಟು ಪ್ರಸಿದ್ಧವಾಗಿದೆ ಎಂದು ವರದಿ ಹೇಳುತ್ತೆ. ವಿಕಸನಗೊಳ್ಳುತ್ತಿರುವ ಹಂತವು ವಾಕರ್ ಚಲನೆಯಿಂದ ಅಡ್ಡಿಪಡಿಸುವ ಮತ್ತು ತೇವಾಂಶದಿಂದ ತುಂಬಿದ ಗಾಳಿಯ ಮೇಲ್ಮುಖ ಚಲನೆಯನ್ನು ನಿಗ್ರಹಿಸುವ ಮೂಲಕ ಭಾರತೀಯ ಬೇಸಿಗೆಯ ಮಾನ್ಸೂನ್ ಅನ್ನು ದುರ್ಬಲಗೊಳಿಸಬಹುದು ಎಂದು ವರದಿಯಲ್ಲಿ ಹೇಳಲಾಗಿದೆ. ಹವಾಮಾನ ಶಾಸ್ತ್ರಜ್ಞರು ಋತುಮಾನದ ಒಟ್ಟು ಮಳೆಗಿಂತ ಮಳೆಯ ವಿತರಣೆಯ ಬಗ್ಗೆ ಹೆಚ್ಚಿನ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಂಖ್ಯೆ ಮುಖ್ಯವಲ್ಲ, ಆದರೆ ಮಳೆಯ ವಿತರಣೆ ಮುಖ್ಯ. ಮಾದರಿಗಳು ಸುಂದರವಾದ ಚಿತ್ರವನ್ನು ಊಹಿಸುತ್ತಿಲ್ಲ ಮತ್ತು ನಾವು ಅಸಮಾನ ವಿತರಣೆಯನ್ನು ನಿರೀಕ್ಷಿಸಬಹುದು. ದೀರ್ಘಾವಧಿಯ ಬ್ರೇಕ್ ಮಾನ್ಸೂನ್ ಪರಿಸ್ಥಿತಿಗಳು ಇರುತ್ತವೆ ಎಂದು ಮೇರಿಲ್ಯಾಂಡ್ ವಿಶ್ವವಿದ್ಯಾಲಯದ ಗೌರವಾನ್ವಿತ ಪ್ರಾಧ್ಯಾಪಕ ಮತ್ತು IIT ಕಾನ್ಪುರದ ಸಂದರ್ಶನ ಪ್ರಾಧ್ಯಾಪಕ ಪ್ರೊಫೆಸರ್ ರಘು ಮುರ್ತುಗುಡ್ಡೆ ಅವರು ಹೇಳಿದ್ದಾರೆ. ಪಾಕಿಸ್ತಾನದಿಂದ ಬರುವ ಬಿಸಿ ಗಾಳಿಯು ಅರೇಬಿಯನ್ ಸಮುದ್ರದ ತೇವಾಂಶದೊಂದಿಗೆ ಸೇರಿಕೊಂಡರೆ ವಾಯುವ್ಯ ಭಾರತದಾದ್ಯಂತ ವಿಳಂಬವಾದ ಮಾನ್ಸೂನ್ ಮತ್ತು ಸಂಭಾವ್ಯ ಆರ್ದ್ರ ಶಾಖದ ಅಲೆಗಳ ಬಗ್ಗೆಯೂ ಅವರು ಇದೇ ವೇಳೆ ಎಚ್ಚರಿಸಿದ್ದಾರೆ. ದೇಶದ ಕೃಷಿ ಭೂಮಿಯ ಸುಮಾರು 52%ವು ಇನ್ನೂ ಮಳೆಯಾಶ್ರಿತ ಆಗಿರುವುದರಿಂದ ಮಾನ್ಸೂನ್ ವ್ಯತ್ಯಾಸಗಳು ಭಾರತದ ಕೃಷಿ ವಲಯವನ್ನು ಹೆಚ್ಚು ದುರ್ಬಲಗೊಳಿಸುತ್ತವೆ. ಇದು ದೀರ್ಘಕಾಲದ ಬರಗಾಲ, ಕಡಿಮೆ ಅಂತರ್ಜಲ ಮರುಪೂರಣ ಮತ್ತು ಕಡಿಮೆಯಾದ ಜಲಾಶಯದ ಮಟ್ಟಗಳು, ಖಾರಿಫ್ ಬಿತ್ತನೆ, ಬೆಳೆ ಉತ್ಪಾದಕತೆ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಎಂದು ತಜ್ಞರು ಎಚ್ಚರಿಸಲು ಪ್ರೇರೇಪಿಸಿದ್ದಾರೆ. ಒಂದು ವಾರ ಮಳೆ ಬರದಿದ್ದರೆ ಬೆಳೆ ತಡೆದುಕೊಳ್ಳಬಹುದು, ಆದರೆ ಜನರು ಆ ರೀತಿಯಲ್ಲ. ಸುಸ್ಥಿರ ಕೃಷಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ GV ರಮಾನಂಜನೇಯಲು ಮಾತನಾಡಿ, ಮಳೆ ಪ್ರಾರಂಭವಾಗುವಲ್ಲಿನ ವಿಳಂಬ ಮತ್ತು ನಡುವೆ ಸಂಭವಿಸಬಹುದಾದ ಬರಗಾಲಗಳು ಹೆಚ್ಚು ಗಂಭೀರ ಸಮಸ್ಯೆಗಳಾಗುತ್ತವೆ ಎಂದು ಹೇಳಿದ್ದಾರೆ. ಅವರ ಪ್ರಕಾರ ಮಳೆ ಬಾರದಿದ್ದರೆ ಬೆಳೆಗಳು ಸುಮಾರು 1 ವಾರದವರೆಗೆ ತಡೆದುಕೊಳ್ಳಬಹುದು, ಆದರೆ ಅದಕ್ಕಿಂತ ಹೆಚ್ಚಿನದನ್ನು ಮಾಡಿದರೆ ಮಣ್ಣು ಅವುಗಳನ್ನು ಬೆಂಬಲಿಸಲು ಸಾಧ್ಯವಾಗುವುದಿಲ್ಲ.
ಸಾಕಷ್ಟು ಮಳೆಯಾಗದಿರುವುದು ನೀರಾವರಿಯ ಮೇಲಿನ ಅವಲಂಬನೆಯನ್ನು ಹೆಚ್ಚಿಸಬಹುದು ಮತ್ತು ಅಂತರ್ಜಲ ಮರುಪೂರಣ ಮತ್ತು ಭತ್ತದಂತಹ ನೀರಾವರಿ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಜ್ಞ ರಾಮಾಂಜನೇಯಲು ಅವರು ಹೇಳಿದ್ದಾರೆ. ಪ್ಲೇಮ್ ವಿಶ್ವವಿದ್ಯಾಲಯದ ಸಾರ್ವಜನಿಕ ನೀತಿ ಪ್ರಾಧ್ಯಾಪಕ ಮತ್ತು ಐಪಿಸಿಸಿ ವರದಿಗಳಿಗೆ ಕೊಡುಗೆ ನೀಡಿದ ಡಾಕ್ಟರ್ ಅಂಜಲ್ ಪ್ರಕಾಶ್ ಇದೇ ರೀತಿಯ ಕಳವಳವನ್ನು ವ್ಯಕ್ತಪಡಿಸಿದರು. ಸಾಮಾನ್ಯಕ್ಕಿಂತ ಕಡಿಮೆ ಮಾನ್ಸೂನ್ ಭಾರತದ ನೀರಿನ ಭದ್ರತೆಗೆ ತಕ್ಷಣದ ಬೆದರಿಕೆ ಒಡ್ಡುತ್ತದೆ ಎಂದು ಹೇಳಿದ್ದಾರೆ. ಭಾರತದ ನಿವ್ವಳ ಕೃಷಿ ಪ್ರದೇಶದ ಶೇಕಡ 52% ಮಳೆಯಾಶ್ರಿತ ಮತ್ತು ಆಹಾರ ಉತ್ಪಾದನೆಯ ಶೇಕಡ 40% ಮಾನ್ಸೂನ್ ಮಳೆಯ ಮೇಲೆ ಅವಲಂಬಿತವಾಗಿದೆ. ಈ ಕೊರತೆಯು ಗ್ರಾಮೀಣ ಜೀವನೋಪಾಯ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆ ಎರಡನ್ನೂ ಕುಂಠಿತಗೊಳಿಸುತ್ತದೆ. ಕಡಿಮೆ ಮಳೆಯು ಜಲವಿದ್ಯುತ್ ಉತ್ಪಾದನೆ ಕಡಿಮೆ ಮಾಡುತ್ತದೆ ಮತ್ತು ನಗರಗಳು, ಕೈಗಾರಿಕೆಗಳು ಮತ್ತು ಕೃಷಿಯ ನಡುವೆ ನೀರಿಗಾಗಿ ಸ್ಪರ್ಧೆಯನ್ನು ತೀವ್ರಗೊಳಿಸುತ್ತದೆ. ಆರ್ಥಿಕ ನಷ್ಟದ ಅಪಾಯ. ಈ ನಡುವೆ ಹವಾಮಾನ ಪ್ರವೃತ್ತಿಗಳ ವರದಿಯು ಹೆಚ್ಚುತ್ತಿರುವ ಇಂಧನ ಬೆಲೆಗಳು, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ಖಾರಿಫ್ ಋತುವಿಗೆ ಮುಂಚಿತವಾಗಿ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಕಳವಳಗೆ ಸಂಬಂಧಿಸಿದ ಉದಯೋನ್ಮುಖ ಆರ್ಥಿಕ ಅಪಾಯಗಳನ್ನು ಸಹ ಎತ್ತಿ ತೋರಿಸಿದೆ. ಕಡಿಮೆ ಮಳೆ, ಶಾಖದ ಅಲೆಗಳು ಮತ್ತು ಜಾಗತಿಕ ಪೂರೈಕೆ ಅಡಚಣೆಗಳು ಸಂಯೋಜನೆಯು ಭಾರತಕ್ಕೆ ಪಾಲಿಕ್ರಿಸಿಸ್ ಸೃಷ್ಟಿಸಬಹುದು. ಹಿಂದೂ ಮಹಾಸಾಗರದ ಎರಡು ಸಮಭಾಜಕ ಪ್ರದೇಶಗಳಾದ ಪಶ್ಚಿಮ ಹಿಂದೂ ಮಹಾಸಾಗರ ಮತ್ತು ಪೂರ್ವ ಭಾಗದ ನಡುವಿನ ಸಮುದ್ರ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸ. ಐಒಡಿ ಎಂದರೆ ಸಮುದ್ರ ಮೇಲ್ಮೈ ತಾಪಮಾನದ ಆವರ್ತಕ ಆಂದೋಲನ. ಇದು ಧನಾತ್ಮಕದಿಂದ ತಟಸ್ಥ ಮತ್ತು ನಂತರ ಋಣಾತ್ಮಕ ಹಂತಗಳಿಗೆ ಬದಲಾಗುತ್ತದೆ. ಎಲ್ ನಿನೋ ಮತ್ತು ದೀರ್ಘಾವಧಿಯ ಹವಾಮಾನ ಬದಲಾವಣೆಯ ಸಂಯೋಜಿತ ಪ್ರಭಾವದ ಅಡಿ ಸಾಗರ ತಾಪಮಾನವು ಹೆಚ್ಚುತ್ತಲೇ ಇರುವುದರಿಂದ 2023-24 ಮೀರಿಸುವ ಸಾಧ್ಯತೆಯೊಂದಿಗೆ 2026 ದಾಖಲೆಯ ಅತ್ಯಂತ ಬೆಚ್ಚಗಿನ ವರ್ಷಗಳಲ್ಲಿ ಒಂದಾಗಬಹುದು ಎಂದು ಹವಾಮಾನ ಶಾಸ್ತ್ರಜ್ಞರು ಎಚ್ಚರಿಸಿದ್ದಾರೆ. ಎಲ್ ನಿನೋ ಸಾಗರ ತಾಪಮಾನವನ್ನು ಹೆಚ್ಚಿಸುವ ಮೂಲಕ ತಾತ್ಕಾಲಿಕವಾಗಿ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತೆ. 2026 ದಾಖಲೆಯ ತಾಪಮಾನ ಏರಿಕೆಯ ವರ್ಷಗಳಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆಗಳಿವೆ. ಸಾಗರದ ನೀರು ಆಳವಾದ ಸ್ಮರಣಶಕ್ತಿಯನ್ನು ಹೊಂದಿದೆ ಮತ್ತು ಎಲ್ ನಿನೋದ ಬಲವನ್ನು ಲೆಕ್ಕಿಸದೆ ಅದರ ಉಪಸ್ಥಿತಿಯು ತಾಪಮಾನ ಏರಿಕೆಯ ಮೇಲೆ ಪ್ರಭಾವ ಬೀರುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ, ತಜ್ಞರು, ವಿಜ್ಞಾನಿಗಳು ಹೇಳಿದ ಪ್ರಕಾರ ಈ ಬಾರಿ ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆಯಂತೆ.